ನೋಡಿ, ಈಗ ಕೆಲ ಆರೋಪಿಗಳು ಜಾಮೀನನ್ನು ಪಡೆದುಕೊಂಡಿದ್ದಾರೆ. ಇನ್ನು ಕೆಲ ಆರೋಪಿಗಳು, ಅದರಲ್ಲೂ A1 A2 ಹೀಗೆ ಒಂದಷ್ಟು ಜನ ಜಾಮೀನು ಯಾವಾಗ ಸಿಗುತ್ತೆ ಅನ್ನುವ ಟೆನ್ಷನಲ್ಲೇ ಇದ್ದಾರೆ. ಇವತ್ತು ಡಿಸೈಡಿಂಗ್ ಡೇ ಅಂದರೂ ಕೂಡ ತಪ್ಪಾಗೋದಿಲ್ಲ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ನಾಗರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗರಾಜ್, ಇವತ್ತು ಡಿಸೈಡ್ ಆಗುತ್ತಾ? ಖಂಡಿತವಾಗ್ಲೂ ಒಂದು ವಿಚಾರ ಇವತ್ತು ಡಿಸೈಡ್ ಆಗುವ ಎಲ್ಲ ಸಾಧ್ಯತೆಗಳು ಇರ್ತಕ್ಕಂಥದ್ದು ನಾಗೇಂದ್ರ. ಅದು ಏನಂತಂದ್ರೆ, ಇನ್ನು ಈ ಒಂದು ದರ್ಶನ್ ಸೇರಿದಂತೆ ಒಟ್ಟು 7 ಜನ ಆರೋಪಿಗಳ ಒಂದು ರೆಗ್ಯುಲರ್ ಜಾಮೀನು ಅರ್ಜಿ ವಿಚಾರಣೆ ಇವತ್ತಿರ್ತಕ್ಕಂಥದ್ದು. ಒಟ್ಟು 8 ಜನಗಳ ಜಾಮೀನು ಅರ್ಜಿ ವಿಚಾರಣೆ ಇತ್ತು. ಅದರಲ್ಲಿ ವಿನಯ್ ಬೆಳಗ್ಗೆ ಅಷ್ಟೇ ಅವರ ಅರ್ಜಿಯನ್ನು ವಾಪಸ್ ತೆಗೆದುಕೊಂಡಿರ್ತಕ್ಕಂಥದ್ದು, A10 ಆದಂಥ ವಿನಯ್. ಹೀಗಾಗಿ 7 ಜನಗಳ ಜಾಮೀನು ಅರ್ಜಿಗೆ ಸಂಬಂಧಿಸಿದಂತೆ SPP ವಾದವನ್ನು ಮಂಡಿಸ್ತಾರೆ. SPP ವಾದ ಮಂಡನೆ ಮಾಡಿದ ಬಳಿಕ ಒಂದಷ್ಟು ರಿಪ್ಲೈನ ಮತ್ತೆ ಆರೋಪಿ ಪರ ವಕೀಲರಿಗೆ ನೀಡೋದಕ್ಕೆ ಕೋರ್ಟ್ನಲ್ಲಿ ಅವಕಾಶ ಇರ್ತಕ್ಕಂಥದ್ದು. ಹೀಗಾಗಿ ಇವತ್ತಿಗೆ ಇವೆರಡೂ ಮುಗಿದು ಆದೇಶವನ್ನು ಕಾಯ್ದಿರಿಸಬಹುದು. ಆದರೆ ಇಷ್ಟು ಬೇಗ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಏನು ರೆಗ್ಯುಲರ್ ಜಾಮೀನು ಅರ್ಜಿ ವಿಚಾರಣೆ ಡಿಸೈಡ್ ಆಗೋದಿಲ್ಲ. ಆದರೆ ಒಂದು ಡಿಸೈಡ್ ಆಗಬೇಕಾಗುತ್ತೆ, ಏನು ಅದು ದರ್ಶನ್ ಪಡೆದುಕೊಂಡಿರ್ತಕ್ಕಂಥ 6 ವಾರಗಳ ಮಧ್ಯಂತರ ಜಾಮೀನು ಏನಿದೆ ಅದರ ಭವಿಷ್ಯ ಇವತ್ತು ಡಿಸೈಡ್ ಆಗುವ ಸಾಧ್ಯತೆ ಬಹುತೇಕ ಇರ್ತಕ್ಕಂಥದ್ದು. ಯಾಕಂತಂದ್ರೆ 11ನೇ ತಾರೀಕು ಅವರ ಮಧ್ಯಂತರ ಜಾಮೀನು ಅಂತ್ಯ ಆಗ್ತಾ ಇದೆ. ಈ ವೇಳೆಗೆ ಅದನ್ನು ಎಕ್ಸ್ಟೆಂಡ್ ಮಾಡಿಸ್ಕೊಂಡಿಲ್ಲ ಅಂತಂತಂದ್ರೆ ಅವರು 11ನೇ ತಾರೀಕು ಸೆಷನ್ಸ್ ಕೋರ್ಟ್ಗೆ ಬಂದು ಅಲ್ಲಿ ಕೋರ್ಟ್ನಲ್ಲಿ ಸರೆಂಡರ್ ಆಗಿ ಅಲ್ಲಿಂದ ಬಳ್ಳಾರಿ ಜೈಲಿಗೆ ಹೋಗ್ಬೇಕಾಗುತ್ತೆ. ಹೀಗಾಗಿ ಇದರ ಬಗ್ಗೆ ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಈಗ ನಮ್ಮೊಂದಿಗೆ ವಕೀಲರಾಗಿರುವಂಥ ರಂಗನಾಥ್ ರೆಡ್ಡಿ ಅವರು ಸಂಪರ್ಕದಲ್ಲಿದ್ದಾರೆ. ರಂಗನಾಥ್ ರೆಡ್ಡಿ ಅವರೇ ನಮಸ್ಕಾರ. ನಾಗೇಂದ್ರ ಬಾಬು ಮಾತಾಡ್ತೀನಿ. ನಮಸ್ಕಾರ. ಹೇಳಿ ಸರ್. ರಂಗನಾಥ್ ರೆಡ್ಡಿ ಅವರೇ, ನೋಡಿ, ಇವತ್ತು ಡಿಸೈಡಿಂಗ್ ಡೇ ದರ್ಶನ್ ಅವ್ರಿಗೆ. ಒಂದು ಮಧ್ಯಂತರ ಜಾಮೀನಿದೆ, ನಾಳೆಗೆ ಅದು ಎಂಡ್ ಆಗುತ್ತೆ. ಇನ್ನೊಂದು ಕಡೆ ರೆಗ್ಯುಲರ್ ಬೇಲ್ ಅರ್ಜಿ ವಿಚಾರಣೆ ಇನ್ನೂ ನಡೀತಾ ಇದೆ. ಇದರ ನಡುವೆ ಸುಪ್ರೀಂ ಕೋರ್ಟ್ಗೆ ಪೊಲೀಸರು ಅಪೀಲ್ ಹೋಗಿದ್ದಾರೆ, ಮಧ್ಯಂತರ ಜಾಮೀನನ್ನ ರದ್ದು ಮಾಡಬೇಕು ಅಂತೇಳಿ. ಇದೆಲ್ಲದರ ನಡುವೆ ಆಪರೇಷನ್ ಇನ್ನೂ ಆಗಿಲ್ಲ. ಸೊ ಹಾಗಾಗಿ ಇವತ್ತು ಡಿಸೈಡಿಂಗ್ ಡೇ. ಸೊ ಏನಾಗ್ಬೋದು ಅಂತ ನೀವು ಹೇಳ್ತೀರಿ? ಒಂದು ಕಾನೂನಾತ್ಮಕವಾದಂಥ ವಿಚಾರವನ್ನು ನಮ್ಮೊಂದಿಗೆ ಹಂಚ್ಕೋಬೋದಾ ರಂಗನಾಥ್ ರೆಡ್ಡಿ ಅವರೇ? ಖಂಡಿತ ಸರ್. ನೋಡಿ, ಇಲ್ಲಿ 2 ಅಂಶಗಳ ಬಗ್ಗೆ ನಾವು ಗಮನ ಹರಿಸಬೇಕಾಗ್ತದೆ. ಒಂದು, ನಿಯಮಿತ ಜಾಮೀನು ಅಂದ್ರೆ ರೆಗ್ಯುಲರ್ ಬೇಲ್ ಅಂತ ನಾವು ಕರಿತೀವಿ. ಎರಡನೇದಾಗಿ ಮಧ್ಯಂತರ ಜಾಮೀನು, ಅದು ಏನೊಂದು ಆರೋಗ್ಯ ಸಮಸ್ಯೆಗೆ ಸಲುವಾಗಿ ಪಡೆದುಕೊಂಡಿರುವಂತದ್ದು. ನೋಡಿ, ಈಗ ಇಲ್ಲಿ 3 ರೀತಿಯ ಒಂದು ಫಲಿತಾಂಶ ಅಥವಾ 3 ರೀತಿಯ ಒಂದು ನ್ಯಾಯಾಲಯ ಒಂದು ತೀರ್ಪನ್ನ ಕೈಗೊಳ್ಬಹುದು. ನೋಡಿ, ಮೊದಲನೇದಾಗಿ ನಿಯಮಿತ ಜಾಮೀನು ಮಂಜೂರಾಗಿದ್ದೇ ಆದಲ್ಲಿ ಈ ಮಧ್ಯಂತರ ಜಾಮೀನು ಅದರೊಟ್ಟಿಗೆ ವಿಲೀನ ಆಗಿ ಅದು ಮತ್ತೆ ಮಧ್ಯಂತರ ಜಾಮೀನನ್ನ ವಿಸ್ತರಣೆ ಮಾಡುವ ಒಂದು ಪ್ರಶ್ನೆ ಬರೋದಿಲ್ಲ. ಟೆನ್ಷನ್ ಇರೋದಿಲ್ಲ. ಖಂಡಿತ ಯಾವುದೇ ರೀತಿ ಅವರಿಗೆ ಒಂದು ಕಾನೂನು ಅಡೆತಡೆ ಯಾವುದೇ ರೀತಿ ಇರೋದಿಲ್ಲ. ಏನೊಂದು ನಿಯಮಿತ ಜಾಮೀನನ್ನ ಪಡೆದುಕೊಂಡು ಅವ್ರ ಎಂದಿನಂತೆ ಅವರ ದೈನಂದಿನ ಚಟುವಟಿಕೆಗಳಲ್ಲಿ ಭಾಗವಹಿಸಬಹುದು. ಆಯ್ತಲ್ಲ, ಒಂದು. ಎರಡನೇದಾಗಿ ಮಧ್ಯಂತರ ಜಾಮೀನು ಹಾಗೂ ನಿಯಮಿತ ಜಾಮೀನು ಎರಡನ್ನೂ ಕೂಡ ಮಧ್ಯಂತರ ಜಾಮೀನನ್ನ ನ್ಯಾಯಾಲಯ ವಿಸ್ತರಣೆ ಮಾಡದೆ, ಅಂದ್ರೆ ಏನು ಈ ಶಸ್ತ್ರಚಿಕಿತ್ಸೆ ಪಡೆದುಕೊಂಡಿಲ್ಲ ಅನ್ನೋ ಒಂದು ಕಾರಣಕ್ಕೆ ಮಧ್ಯಂತರ ಜಾಮೀನನ್ನು ವಿಸ್ತರಣೆ ಮಾಡದೆ ಹಾಗೂ ನಿಯಮಿತ ಜಾಮೀನನ್ನ ತಿರಸ್ಕೃತಗೊಳಿಸಿದಲ್ಲಿ ಆಗ ಬಹಳಷ್ಟು ಅವರೊಂದು ಬಂಧನಕ್ಕೆ ಸಿಲುಕುವ ಎಲ್ಲ ಒಂದು ಸಾಧ್ಯತೆಗಳು ಇರ್ತವೆ. ವಾಪಸ್ ಹೋಗ್ತಾರೆ. ಮೂರನೇದಾಗಿ, ನಾನು ಬಳ್ಳಾರಿ ಜೈಲು ಅಂತ ನಾನು ಹೇಳಲಿಕ್ಕೆ ಬರೋದಿಲ್ಲ. ನೋಡಿ, ನ್ಯಾಯಾಂಗ ಬಂಧನಕ್ಕೆ ಹೋಗ್ತಾರೆ. ನ್ಯಾಯಾಂಗ ಬಂಧನಕ್ಕೆ ಹೋಗ್ತಾರೆ. ಮೂರನೇದಾಗಿ, ನಿಯಮಿತ ಜಾಮೀನನ್ನ ನ್ಯಾಯಾಲಯ ತಿರಸ್ಕಾರ ಮಾಡಿ ಅಥವಾ ಅವರ ಒಂದು ಮನವಿಯನ್ನ ತಿರಸ್ಕಾರ ಮಾಡಿ ಈ ಏನೊಂದು ಮಧ್ಯಂತರ ಜಾಮೀನಿದೆ ಇದನ್ನ ನಿಗದಿತ ಸಮಯಕ್ಕೆ, ನಿಗದಿತ ಒಂದು ಅವಧಿಗೆ ಎಕ್ಸ್ಟೆಂಡ್ ಮಾಡೋ ಸಾಧ್ಯತೆ ಇರ್ತದೆ. ನೋಡಿ, ಇವು 3 ಹೊರತುಪಡಿಸಿ ಇನ್ಯಾವುದೋ ಒಂದು ಸಾಧ್ಯತೆ ಕಂಡು ಬರೋದಿಲ್ಲ. ಇವು 3 ಇರುವಂತಹ ಆಪ್ಷನ್ಸ್ ನ್ಯಾಯಾಲಯದ ಮುಂದೆ ಇವು 3. ಓಕೆ. ಇವು 3ರಲ್ಲಿ ಯಾವ್ದಾದ್ರು ಒಂದು ಅದು ನ್ಯಾಯಾಲಯ ಆ ರೀತಿ ಒಂದು ನಿರ್ಧಾರವನ್ನ ಕೈಗೊಳ್ಳೋದು ಖಚಿತ. ರಂಗನಾಥ್ ರೆಡ್ಡಿ ಅವರೇ, ನೋಡಿ, ಈಗ ನೀವು ಕೂಡ ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಏನು ಆರೋಪಿಗಳಿದ್ದಾರೆ, ಕೆಲ ಆರೋಪಿಗಳು 15ನೇ ಆರೋಪಿ, 16, 17, 18 ಈ ಆರೋಪಿಗಳಿಗೆ ಜಾಮೀನನ್ನ ಕೂಡ ಕೊಡಿಸೋದ್ರಲ್ಲಿ ನೀವು ಕೂಡ ವಕಾಲತನ ವಹಿಸ್ಕೊಂಡಿದ್ರಿ. 8ನೇ ಆರೋಪಿ ಮತ್ತು ಇನ್ನು ಉಳಿದ 4 ಆರೋಪಿಗಳು ಈಗಲೂ ಕೂಡ ಮತ್ತು 6 ಮತ್ತು 7ನೇ ಆರೋಪಿಗಳಿಗೆ ಸಂಬಂಧಪಟ್ಟಂತೆ ನಾನು ಮೊನ್ನೆ ವಾದವನ್ನ ಮಂಡಿಸಿದ್ದೇನೆ. ಅದು ಕೂಡ ದರ್ಶನ್ ಪರವಾಗಿ ಮೊದಲು ವಕಾಲತನ ವಹಿಸಿದ್ದು ಕೂಡ ನೀವೇ, ರಂಗನಾಥ್ ರೆಡ್ಡಿ ಅವರೇ. ಹೌದೌದು, ಖಂಡಿತ. ಈಗ ಇರುವಂತದ್ದು ಪ್ರಶ್ನೆ ಏನ್ ಗೊತ್ತಾ ರಂಗನಾಥ್ ರೆಡ್ಡಿ ಅವರೇ?
ಹೇಳಿ ಸರ್, ಹೇಳಿ. ನೀವೊಬ್ರು ವಕೀಲರಾಗಿ, ಈಗ ಅವ್ರ ಪರ ಅಂತಲ್ಲ, ವಕೀಲರಾಗಿ ನಮ್ಗೆ ಒಂದು ಉತ್ತರ ಬೇಕು. ಪ್ಲೀಸ್ ಪ್ಲೀಸ್. ಮಧ್ಯಂತರ ಜಾಮೀನನ್ನ ಪಡೆದುಕೊಂಡಿದ್ದು ಆಪರೇಷನ್ ಸಲುವಾಗಿ, ಇಲ್ಲಿ ಆಪರೇಷನ್ ಆಗಿಲ್ಲ. ಹೌದು. ನಮಗೆ ಕಾಲಾವಕಾಶ ಬೇಕು ಅಂತಂದಾಗ ಕೋರ್ಟ್ ಅದನ್ನ ಮಾನ್ಯತೆಗೆ ಪಡೆದುಕೊಳ್ಳುತ್ತಾ, ಮಾನ್ಯತೆ ತೆಗೆದುಕೊಳ್ಳುತ್ತಾ? ನೋಡಿ, ಮುಖ್ಯವಾಗಿ ಏನೊಂದು ವೈದ್ಯಕೀಯ ಒಂದು ದಾಖಲಾತಿಗಳನ್ನ ಒಂದು ಪರಿಶೀಲಿಸಿ ಈಗ ಒಂದು ಜೆನ್ಯುವಿನ್ ರೀಸನ್, ಒಂದು ಸಕಾರಣದ ಒಂದು ಅದಕ್ಕೊಂದು ಸಕಾರಣ ಇದ್ದಲ್ಲಿ ಏನು ಈ ತಡ ಆಯ್ತು ಈ ಒಂದು ಶಸ್ತ್ರಚಿಕಿತ್ಸೆಗೆ ಒಳಪಡಿಸ್ಲಿಕ್ಕೆ ಆರೋಪಿಯನ್ನ, ನೋಡಿ ಆ ರೀತಿ ಒಂದು ಸಕಾರಣ ಕಂಡು ಬಂದಲ್ಲಿ ಖಂಡಿತ ವಿಸ್ತರಣೆ ಮಾಡುವಂತ ಸಾಧ್ಯತೆ ಇರ್ತದೆ. ಆದ್ರೆ ಯಾವುದೇ ಒಂದು ಆಧಾರ ಇಲ್ಲದೆ ಏನೊಂದು ಈ ಒಂದು ವಿಸ್ತರಣೆಯ ಒಂದು ಸಲುವಾಗಿಯೇ ಏನೊಂದು ಈ ಶಸ್ತ್ರಚಿಕಿತ್ಸೆಯನ್ನ ತಡ ಮಾಡಿದ್ರೆ, ಆ ರೀತಿ ಏನಾದ್ರೂ ಮೇಲ್ನೋಟಕ್ಕೆ ಕಂಡು ಬಂದಲ್ಲಿ ನ್ಯಾಯಾಲಯ ವಿಸ್ತರಣೆ ಮಾಡದೆ ಕೂಡ ಇರ್ಬೋದು ಸರ್. ಎಲ್ಲವೂ ಕೂಡ ಕೋರ್ಟ್ನ ವಿವೇಚನೆಗೆ ಬಿಟ್ಟಿರುತ್ತೆ. ಕೋರ್ಟ್ನ ವಿವೇಚನೆಗೆ ಬಿಟ್ಟದ್ದು, ಅದು ದಾಖಲಾತಿಗಳ ಆಧಾರದ ಮೇಲೆ ಅದು ಆ ಒಂದು ವಿವೇಚನೆಯನ್ನ ನ್ಯಾಯಾಲಯ ಬಳಸುವಂತದ್ದು ಆಗುತ್ತೆ ಸರ್. ಓಕೆ, ಥ್ಯಾಂಕ್ ಯು ರಂಗನಾಥ್ ರೆಡ್ಡಿ ಅವರೇ. ನಮ್ಮೊಂದಿಗೆ ಮಾತನಾಡಿ ಸಾಕಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದಕ್ಕೆ. ನೋಡಿ, ಇಲ್ಲಿ ಪ್ರಮುಖವಾಗಿ 3 ವಿಚಾರಗಳನ್ನು ಹೇಳಿದರು ರಂಗನಾಥ್ ರೆಡ್ಡಿ ಅವರು. ಒಂದು, ಮೊದಲನೇದು, ರೆಗ್ಯುಲರ್ ಬೇಲ್ ಸಿಕ್ಕಿದ್ದೇ ಆದರೆ ಈ ಮಧ್ಯಂತರ ಜಾಮೀನಿಗೆ ಆಟೋಮೆಟಿಕ್ ಆಗಿ ಅದು ವಿಲೀನ ಆಗೋಗುತ್ತೆ, ಸೊ ಆರಾಮಾಗಿ ಅವ್ರು ಹೊರಗಡೆ ಇರ್ಬೋದು. ಸೆಕೆಂಡ್ ಪಾಯಿಂಟ್, ಮಧ್ಯಂತರ ಜಾಮೀನು ಕೂಡ ಈಗ ಮುಂದುವರಿತಾ ಇದ್ದು ರೆಗ್ಯುಲರ್ ಬೇಲ್ ಏನಾದ್ರು ಸಿಗದೇ ಇದ್ದರೆ ಅಥವಾ ಮಧ್ಯಂತರ ಜಾಮೀನು ಎಕ್ಸ್ಟೆಂಡ್ ಆಗದೇ ಇದ್ದರೆ ವಾಪಸ್ ಅವರು ನ್ಯಾಯಾಂಗ ಬಂಧನಕ್ಕೆ ಒಳಪಡ್ತಾರೆ. ಅಥವಾ ರೆಗ್ಯುಲರ್ ಬೇಲ್ ಸಿಗದೆ ಮಧ್ಯಂತರ ಜಾಮೀನನ್ನು ಪಡೆದುಕೊಂಡಿದ್ದಾರೆ, ಅದು ವಿಸ್ತರಣೆ ಆದರೆ ಅವರು ಮತ್ತೊಮ್ಮೆ ಆಸ್ಪತ್ರೆಯಲ್ಲೇ ಕಂಟಿನ್ಯೂ ಆಗುವಂಥ ಸಾಧ್ಯತೆಗಳಿದೆ. ಇದೆಲ್ಲವೂ ಕೂಡ ಇವತ್ತು ಡಿಸೈಡ್ ಆಗುತ್ತೆ. ಇನ್ನು ಮತ್ತೊಂದು ಕಡೆ ಸುಪ್ರೀಂ ಕೋರ್ಟ್ಗೆ ಅಪೀಲ್ ಕೂಡ ಹೋಗಿದ್ದಾರೆ. ಅಲ್ಲಿ ಹೇಳಿರೋದು ಮಧ್ಯಂತರ ಜಾಮೀನನ್ನು ರದ್ದುಗೊಳಿಸಿ ಅಂತೇಳಿ. ಮತ್ತೊಂದು ಕಡೆ SP ಪ್ರಸನ್ನ ಕುಮಾರ್ ಅವರು ಕಾರಣಗಳನ್ನು ಕೊಟ್ಟು ಈ ಕಾರಣಕ್ಕೋಸ್ಕರ ಅಲ್ಲಿ ಜಾಮೀನನ್ನು ಕೊಡಬಾರ್ದು ಅಂತೇಳಿ ಆಕ್ಷೇಪಣೆ ಮಾಡಿದ್ದಾರೆ. ಈಗಿನೇನು ಕೆಲವೇ ಕ್ಷಣಗಳಲ್ಲಿ ವಿಚಾರಣೆ ಆರಂಭ ಆಗುತ್ತೆ. ವಿಚಾರಣೆ ಆರಂಭ ಆಗ್ತಾ ಇದ್ದಂತೆ SP ಪ್ರಸನ್ನ ಕುಮಾರ್ ಅವರು ಮತ್ತೊಮ್ಮೆ ಪ್ರಬಲವಾದಂಥ ವಾದವನ್ನು ಮಂಡನೆ ಮಾಡ್ತಾರೆ. ನೋಡಿ, ಈಗ ಕೆಲ ಆರೋಪಿಗಳು ಜಾಮೀನನ್ನು ಪಡೆದುಕೊಂಡಿದ್ದಾರೆ. ಇನ್ನು ಕೆಲ ಆರೋಪಿಗಳು, ಅದರಲ್ಲೂ A1 A2 ಹೀಗೆ ಒಂದಷ್ಟು ಜನ ಜಾಮೀನು ಯಾವಾಗ ಸಿಗುತ್ತೆ ಅನ್ನುವ ಟೆನ್ಷನಲ್ಲೇ ಇದ್ದಾರೆ. ಇವತ್ತು ಡಿಸೈಡಿಂಗ್ ಡೇ ಅಂದರೂ ಕೂಡ ತಪ್ಪಾಗೋದಿಲ್ಲ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ನಾಗರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗರಾಜ್, ಇವತ್ತು ಡಿಸೈಡ್ ಆಗುತ್ತಾ? ಖಂಡಿತವಾಗ್ಲೂ ಒಂದು ವಿಚಾರ ಇವತ್ತು ಡಿಸೈಡ್ ಆಗುವ ಎಲ್ಲಾ ಸಾಧ್ಯತೆಗಳು ಇರ್ತಕ್ಕಂಥದ್ದು ನಾಗೇಂದ್ರ. ಅದು ಏನಂತಂದ್ರೆ, ಇನ್ನು ಈ ಒಂದು ದರ್ಶನ್ ಸೇರಿದಂತೆ ಒಟ್ಟು 7 ಜನ ಆರೋಪಿಗಳ ಒಂದು ರೆಗ್ಯುಲರ್ ಜಾಮೀನು ಅರ್ಜಿ ವಿಚಾರಣೆ ಇವತ್ತಿರ್ತಕ್ಕಂಥದ್ದು. ಒಟ್ಟು 8 ಜನಗಳ ಜಾಮೀನು ಅರ್ಜಿ ವಿಚಾರಣೆ ಇತ್ತು. ಅದರಲ್ಲಿ ವಿನಯ್ ಬೆಳಗ್ಗೆ ಅಷ್ಟೇ ಅವರ ಅರ್ಜಿಯನ್ನು ವಾಪಸ್ ತೆಗೆದುಕೊಂಡಿರ್ತಕ್ಕಂಥದ್ದು, A10 ಆದಂಥ ವಿನಯ್. ಹೀಗಾಗಿ 7 ಜನಗಳ ಜಾಮೀನು ಅರ್ಜಿಗೆ ಸಂಬಂಧಿಸಿದಂತೆ SPP ವಾದವನ್ನ ಮಂಡಿಸ್ತಾರೆ. SPP ವಾದ ಮಂಡನೆ ಮಾಡಿದ ಬಳಿಕ ಒಂದಷ್ಟು ರಿಪ್ಲೈನ ಮತ್ತೆ ಆರೋಪಿ ಪರ ವಕೀಲರಿಗೆ ನೀಡೋದಕ್ಕೆ ಕೋರ್ಟ್ನಲ್ಲಿ ಅವಕಾಶ ಇರ್ತಕ್ಕಂಥದ್ದು. ಹೀಗಾಗಿ ಇವತ್ತಿಗೆ ಇವೆರಡೂ ಮುಗಿದು ಆದೇಶವನ್ನು ಕಾಯ್ದಿರಿಸಬಹುದು. ಆದರೆ ಇಷ್ಟು ಬೇಗ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಏನು ರೆಗ್ಯುಲರ್ ಜಾಮೀನು ಅರ್ಜಿ ವಿಚಾರಣೆ ಡಿಸೈಡ್ ಆಗೋದಿಲ್ಲ. ಆದರೆ ಒಂದು ಡಿಸೈಡ್ ಆಗಬೇಕಾಗುತ್ತೆ, ಏನು ಅದು ದರ್ಶನ್ ಪಡೆದುಕೊಂಡಿರ್ತಕ್ಕಂಥ 6 ವಾರಗಳ ಮಧ್ಯಂತರ ಜಾಮೀನು ಏನಿದೆ ಅದರ ಭವಿಷ್ಯ ಇವತ್ತು ಡಿಸೈಡ್ ಆಗುವ ಸಾಧ್ಯತೆ ಬಹುತೇಕ ಇರ್ತಕ್ಕಂಥದ್ದು. ಯಾಕಂತಂದ್ರೆ 11ನೇ ತಾರೀಕು ಅವರ ಮಧ್ಯಂತರ ಜಾಮೀನು ಅಂತ್ಯ ಆಗ್ತಾ ಇದೆ. ಈ ವೇಳೆಗೆ ಅದನ್ನ ಎಕ್ಸ್ಟೆಂಡ್ ಮಾಡಿಸ್ಕೊಂಡಿಲ್ಲ ಅಂತಂತಂದ್ರೆ ಅವರು 11ನೇ ತಾರೀಕು ಸೆಷನ್ಸ್ ಕೋರ್ಟ್ಗೆ ಬಂದು ಅಲ್ಲಿ ಕೋರ್ಟ್ನಲ್ಲಿ ಸರೆಂಡರ್ ಆಗಿ ಅಲ್ಲಿಂದ ಬಳ್ಳಾರಿ ಜೈಲಿಗೆ ಹೋಗ್ಬೇಕಾಗುತ್ತೆ. ಹೀಗಾಗಿ ಇದರ ಬಗ್ಗೆ ಇವತ್ತು ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ.